ಕ್ಷೇತ್ರದ MLA, ನರಸಿಂಹರಾಜ ಕ್ಷೇತ್ರದ MLA ಮತ್ತು ಮಾಜಿ MLA ಸೋಮಶೇಖರ್ ಮತ್ತು ಯತೀಂದ್ರ ಅವೆಲ್ಲರೂ ಕೂಡ ಇವತ್ತು ಮೈಸೂರು ನಗರದಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮೊದಲಿಗೆ KEBಯಿಂದ ನಡೀತಕ್ಕಂಥ ಕೇಬಲ್ ಅದನ್ನು ಇನ್ಸ್ಪೆಕ್ಷನ್ ಮಾಡಿದೋ. ಸುಮಾರು 871 ಕಿಲೋಮೀಟರ್ ಕೇಬಲ್ಗಳನ್ನು ಹಾಕ್ತಾ ಇದ್ದಾರೆ. 11 KV ಮಾತ್ರ ಇಲ್ಲಿವರೆಗೆ 277 ಕಿಲೋಮೀಟರ್ ಆಗಿದೆ. ಉಳಿದು ನೆಕ್ಸ್ಟು ಅವರ ಟಾರ್ಗೆಟ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಟಾರ್ಗೆಟ್ ಒಳಗಡೆ ಮುಗೀತದೆ. ಅದಾದ ಮೇಲೆ ಉಳಿದಂಥ ಕೇಬಲ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಇದು ಹಾಕೋದ್ರಿಂದ ಮೈಸೂರು ನಗರದ ಸೌಂದರ್ಯ ಜಾಸ್ತಿ ಆಗುತ್ತೆ. ಕೇಬಲ್ ಹಾಕೋದ್ರಿಂದ, ಅಂಡರ್ಗ್ರೌಂಡ್ ಕೇಬಲ್ ಹಾಕೋದ್ರಿಂದ ಮೈಸೂರು ನಗರದ ಇದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಏನು ಕೆಲಸ ನಡೀತಾ ಇದೆ ಅದನ್ನು ಪ್ರೋಗ್ರೆಸನ್ನು ನೋಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದಾದಮೇಲೆ ಮಾರ್ನೀಸ್ ಕಾಲೇಜು ಹಾಸ್ಟೆಲ್ ಅಲ್ಲಿ ಸುಮಾರು 280 ವಿದ್ಯಾರ್ಥಿನಿಯರಿದ್ದರು. ಅದು ಸ್ಥಳ ಸರಿಯಾಗಿರಲಿಲ್ಲ. ಭಾಳ ಹಳೇ ಬಿಲ್ಡಿಂಗ್ ಆಗಿದ್ದು. ಬಹುಶಃ ಯಾವಾಗ ಜಿಲ್ಲಾ ನಾನು ಒಂದು ಸಾರಿ ಇನ್ಸ್ಪೆಕ್ಟ್ ಮಾಡಿದ್ದೆ. ನಾನು ಮತ್ತು ಸುಧಾಕರ್ ನಮ್ಮ MLA ಚಾಮರಾಜ ಇನ್ಸ್ಪೆಕ್ಷನ್ ಮಾಡಿದ್ದೆ. ಇನ್ಸ್ಪೆಕ್ಷನ್ ಮಾಡಿ ಹೊಸ ಹಾಸ್ಟೆಲನ್ನು ಮಾಡಬೇಕು ಅಂತ ಈಗ ಹೊಸ ಹಾಸ್ಟೆಲ್ಲು ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 1400 ವಿದ್ಯಾರ್ಥಿಗಳು. ಸೈನ್ಸು, ಆರ್ಟ್ಸು, BComನವ್ರಿಗೆ ಅಲ್ಲಿ ಮಾಡಿದ್ದೀವಿ. ಅಲ್ಲಿ 900 ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ಇಲ್ಲಿ ಸೈನ್ಸು ಮತ್ತು ಆರ್ಟ್ಸು ಕಾಲೇಜನ್ನು ಮಾಡ್ತಾರೆ. ಆಮೇಲೆ ಹಾಸ್ಟೆಲ್ನಿಂದ ಮಾಡ್ತಾರೆ. ಬಹುಶಃ ನಿಗದಿತ ಅವಧಿನಲ್ಲಿ ಮುಗೀತದೆ ಅಂತೇಳಿ ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಕನ್ಸರ್ನ್ ಕಾಂಟ್ರಾಕ್ಟ್ರು ಮತ್ತು ಇಂಜಿನಿಯರ್ಗಳು ಕೂಡ ಹೇಳಿದ್ದಾರೆ. ಸೊ ಅದರಿಂದ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಕ್ವಾಲಿಟಿನಲ್ಲಿ ರಾಜಿ ಇಲ್ಲ ಅಂತಕ್ಕಂಥ ಮಾತು. ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಮತ್ತು ನಿಗದಿತ ಅವಧಿನಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಮಾತುಗಳನ್ನು ಸೊ ಅದು ಒಪ್ಕೊಂಡಿದ್ದಾರೆ. ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ವೈಟ್ ಟಾಪಿಂಗ್ ಸುಮಾರು 50 ಕಿಲೋಮೀಟರ್ 49 ಆಡಿದೆ. 50 ಸುಮಾರು 50 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಮಾಡ್ತೀವಿ. ಅದು ಡಬಲ್ ರೋಡ್ ಇದೆ, ಡಬಲ್ ಇದೆಯಲ್ಲ, 4 ಲೇನ್ ಇದೆಯಲ್ಲ, ಆ 4 ಲೇನ್ ಇರ್ತಕ್ಕಂಥ ರಸ್ತೆಗಳನ್ನು ಮೊದಲನೇ ಹಂತದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಎರಡನೇ ಹಂತದಲ್ಲಿ ಉಳಿದ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು. ಇದು ಮಾಡೋದ್ರಿಂದ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ತದೆ. ಒಂದು, ಎರಡನೇದು ಟ್ರಾಫಿಕ್ ಇದು ಗುಂಡಿಗಳು ಬೀಳೋದು ರೋಡಿನ ಬಾಳಿಕೆ ಇದೆಯಲ್ಲ, ಇದು ಕನಿಷ್ಠ ಒಂದು 30 ವರ್ಷ ಬರ್ತದೆ. ಗುಂಡಿಗಳಿಲ್ಲದೇ 30 ವರ್ಷ. ಈಗ ನಾವು ರಾಮಸ್ವಾಮಿ ಸರ್ಕಲಿಂದ ಇಲ್ಲಿವರೆಗೆ ಮಾಡಿದ್ದೀವಲ್ಲ, ಬೆಲ್ಮಠ ತನಕ
ಅದು 10 ವರ್ಷ ಆಗಿದೆ ಈಗ, ಇಲ್ಲಿವರೆಗೂ ಗುಂಡಿ ಬಿದ್ದಿಲ್ಲ. ಇದರಲ್ಲೂ ಕೂಡ 30 ವರ್ಷ, ಕನಿಷ್ಠ 30 ವರ್ಷ ಬಾಳಿಕೆ ಬರ್ತದೆ ಅಂತ. ಹಿಂದೇನೂ ನಾವೇ ಮಾಡಿದ್ದು, ಈಗಲೂ ನಾವೇ ಮಾಡಿದ್ದೀವಿ. ಬಿಜೆಪಿಯವರು 2 ಟರ್ಮ್ ಸರ್ಕಾರದಲ್ಲಿದ್ರು ಕೂಡ ಒಂದೇ ಒಂದು ಕೆಲಸ ಮಾಡಿದೆ, ಏನೂ ಮಾಡಿಲ್ಲ. ಬಿಜೆಪಿಯವರು ಬರೀ ಮಾತಾಡೋದಷ್ಟೇ, ವಿರೋಧ ಮಾಡೋದಷ್ಟೇ, ಟೀಕೆ ಮಾಡೋದಷ್ಟೇ, ಸುಳ್ಳು ಪ್ರಚಾರ ಮಾಡೋದಷ್ಟೇ, ಸುಳ್ಳು ಹೇಳೋದು ಬಿಟ್ಟರೆ ಬಿಜೆಪಿಯವರು ಏನೂ ಮಾಡಿಲ್ಲ. ನಾವೇ ಮೈಸೂರು ನಗರದಲ್ಲಿ ಇವತ್ತು ಆಗಿದ್ದಾವಲ್ಲ, ಏನೇನಾಗಿದ್ದಾವಪ್ಪ ವೈಟ್ ಟಾಪಿಂಗು, ಈಗ ಹಾಸ್ಪಿಟ್ಲು, ಕಾಲೇಜಸ್ಗಳು, ರೋಡ್ಗಳು ಇವೆಲ್ಲ ನಾವೇ ಮಾಡಿರೋದು. ಒಳಚರಂಡಿಯ ವ್ಯವಸ್ಥೆಯು ಕೂಡ ಈಗ ಸರ್ಕಾರ ಅನುದಾನ ಕೊಟ್ಟು ಶುದ್ಧೀಕರಣ ಘಟಕಕ್ಕೆ. ಮೈಸೂರಿನಲ್ಲಿ ಒಳಚರಂಡಿ ಇದೆಯಲ್ಲ, ಅದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದೀವಿ. 3 ಕೋಟಿ ಕೊಟ್ಟಿದ್ದೀವಿ, 89 ಕೋಟಿ. ಸರ್, ಒಳ್ಳೆ ಕಡೆ ಎಲ್ಲ ರಸ್ತೆಗಳು ಆಗಿದಾವೆ, ಬಿಲ್ಡಿಂಗ್ ಆಗಿದಾವೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ಲಾಸ್ಟ್ ಟೈಮ್ ಬಿಲ್ಡಿಂಗ್ ಒಂದು ದೇವರಾಜ್ ಮಾರ್ಕೆಟ್ ನಿಮ್ಮ ಕಾಲದಲ್ಲಿ ನಾವು ಮಾಡಬೇಕು ಅಂತಲೇ 2 ಸಾಲಿನೂ ಪ್ರಯತ್ನ ಮಾಡಿದೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರಯತ್ನ 2015ರಲ್ಲಿ ಈ ಸಾಲಿನೂ ಪ್ರಯತ್ನ ಪಟ್ಟೆ. ಅವರು ದೇವರಾಜ ಮಾರ್ಕೆಟು ಮತ್ತು ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಅದನ್ನು ಮಾಡಲೇಬೇಕು ಅಂತೇಳಿ ಮಾಡಿದೆ. ಆದರೆ ಕೋರ್ಟ್ನವರು ಕೋರ್ಟ್ ಮೆಟ್ಟಲೇಬೇಕಿದ್ದಾರೆ. ಸೊ ಮತ್ತು ಹೆರಿಟೇಜ್ ಬಿಲ್ಡಿಂಗ್ಗಳು, ನಾನು ಕೂಡ ಹೆರಿಟೇಜನ್ನು ವಿನ್ಯಾಸ ಅದೇ ಇಟ್ಕೋಬೇಕು, ವಿನ್ಯಾಸ ಹಾಗೇ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಮಾಡಿ ನೀವು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ, ಮಾದೇವಪುರ ಇದ್ದಾಗಲೇ ಕೆಲಸ ಆಗಬೇಕಿಲ್ಲ ಅಂದ್ರೆ ಆಗಲ್ಲ. ಯಾಕೆಂದ್ರೆ ಮಾರ್ಕೆಟ್ ವಿಚಾರದಲ್ಲಿ ಬಹಳ ಸಮಸ್ಯೆ ಇದೆ. ಅದನ್ನೇ ಹೇಳ್ತಾರೆ ಸರ್, ಅದು ಆಗಬೇಕು ಅನ್ನೋದು ತಾವು ಮುತುವರ್ಜಿ ವಹಿಸಿ ಅಂತ. ಮುತುವರ್ಜಿ ವಹಿಸ್ತಾ ಇದ್ದೀನಿ. ಸರ್, ನಮ್ಮ MLAಗಳು ಕೂಡ ಮುತುವರ್ಜಿ ವಹಿಸ್ತಾ ಇದ್ದಾರೆ. ನಾವು ಮಾಡೇ ಮಾಡ್ತೀವಿ. ಕೇರಳದಲ್ಲಿ ಎಲ್ಲ ಲೀಡರ್ಗಳನ್ನ ಭೇಟಿ ಮಾಡಿ, MLAಗಳನ್ನ ಭೇಟಿ ಮಾಡಿ, ಕಾರ್ಯಕರ್ತರನ್ನ ಭೇಟಿ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಹೈಕಮಾಂಡ್ನವರು. ಏನು ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀವಿ. ಯಾರ್ಯಾರ ರೇಸ್ನಲ್ಲಿ ವೇಣುಗೋಪಾಲ್ ಇದ್ದರು, ರಮೇಶ್ ಚೆನ್ನಿತಾಲ ಇದ್ದರು, ಸತೀಶನ್ ಇದ್ದರು. 3 ಜನ ಮೇಯ್ನಾಗಿ ರೇಸ್ನಲ್ಲಿದ್ದದ್ದು. ಆ 3 ಜನದಲ್ಲಿ ಸತೀಶನ್ನು ಮಾಡಿದ್ದಾರೆ. ಸೊ ಹೈಕಮಾಂಡ್ ತೀರ್ಮಾನ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಫೈರ್ ಬ್ರಿಗೇಡ್ ಒಂದು ರೆಡಿ ಮಾಡಿಸ್ಕೊಡಿ. ಫೈರ್ ಬ್ರಿಗೇಡ್ ಬಿಲ್ಡಿಂಗ್ ಒಂದು ಫೈರ್ ಬ್ರಿಗೇಡ್ದು ದುಡ್ಡು ಕೊಟ್ಟಿದ್ದೀನಿ, ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ. ಅದು ಹೆರಿಟೇಜ್ ಬಿಲ್ಡಿಂಗ್ ಅಂತ. ಈಗ ಬಿಡದಿ ಟೌನ್ಶಿಪ್ ಅಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿರ್ತಾರೆ. ಮಿಡ್ಲ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸರ್. ತಮ್ಮನ್ನ ಮಿಡ್ಲ್ ಮ್ಯಾನ್ ಅಂದಿದ್ದಾರೆ ಸರ್. ಸರ್ ಇಲ್ಲಿ ನೋಡ್ತೀರಾ ಸರ್, ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.